ಲೆಕ್ಕದಲ್ಲಿ ಪಕ್ಕ ಈ ಕಟ್ಟೋದಕ್ಕೆ ಮಾಡಿದ್ರು ಬಹಳಷ್ಟು ಅದಾವ. ಈ ಥರ ನಮ್ಗೆ ಭಾಳ ಖುಷಿ ಪಡಕತ್ತದ. ನನ್ನ ಲೆಕ್ಕ ಬರಕಂತಂದ್ರೆ ಇವರೆಲ್ಲ ಪೇಪರ್ನಾಗ ಏನು ಅಂತಂದ್ರೆ ಮತ್ತೆ ಅಷ್ಟೇ ಆಗಲಿಲ್ಲ. ಸುಮಾರು 10-12 ಟಿವಿದ ಎಲ್ಲ ಎಷ್ಟು ಬಾಗಲಕೋಟೆಯಾಗ ಈ ಟಿವಿ, ಪಬ್ಲಿಕ್ ಟಿವಿ ಎಲ್ಲರೂ ಬಂದು ನಾನು ಮಾಡೋದು. ಇದ್ರಾಗ ಏನೋ ಒಂದು ವಿಶೇಷತೆ ಅಂತೇಳಿ ನಾವು ಮತ್ತೆ ಮಿನಿಸ್ಟ್ರಿಸಿ ಪತ್ರ ಬರಲಿ. ಅವಾಗ ಬಿಜೆಪಿ ಗೌರ್ಮೆಂಟ್ ಇತ್ತು, ಅವ್ರು 7-8 ಮಂದಿ ಮಿನಿಸ್ಟರ್ಸ್ ಒಳಗಡೆ ಪತ್ರ ಬರೆದು, ಆಮೇಲೆ ಮುಂದೆ ಕಾಂಗ್ರೆಸ್ ಗೌರ್ಮೆಂಟ್ ಪತ್ರ ಅದ್ರಾಗ ಸೈಡ್ ಬರೆದೆ. ಮತ್ತು ಈಗ ಇಷ್ಟು ದಿನ ಸ್ಟಾಪ್ ಮಾಡಿಲ್ಲ ನಾನು. ಇದ್ರಾಗ ಏನಿದೆ ಜನರಿಗೆ ತಿಳಿಸ್ಬೇಕಲ್ಲ ಅಂತ ಹೇಳ್ಬೇಕಂತ ಅವನ್ನೆಲ್ಲ ಫ್ಲೆಕ್ಸ್ ಮಾಡಿದೆ. ಫ್ಲೆಕ್ಸ್ ಮಿನಿಸ್ಟರ್ಸ್ ನನ್ನ ಬಗ್ಗೆ ಏನು ಹೇಳ, ಈ ಪತ್ರಿಕಾಕರ್ತರ ಏನು ಹೇಳದ, ನನ್ನ ರೆಕಾರ್ಡ್ಸ್ ಇವನ್ನೆಲ್ಲ ಮಾಡಿ ಎಲ್ಲೆಲ್ಲಿ ಸಾಹಿತ್ಯ ಸಭೆಗಳು ನಡೀತಾವ, ಇಲ್ಲ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಾಗ ವರ್ಷಕ್ಕೊಮ್ಮೆ ಹೇಳಿರ್ತೀನಿ. ಅಲ್ಲಿ 3 ದಿವಸ ಫ್ಲೆಕ್ಸ್ ಎಲ್ಲ ನಾನು ನನ್ನ ಹೆಂಡತಿ ಕುಡ್ಕ ಹೇಳಕತ್ತಿದ್ದೀನಿ. ಅವಾಗ ಬಹಳಷ್ಟು ಸುಮಾರು 6-7 ಜನರು ತಮ್ಮ ಏನು ಮಾಡ್ತಿದ್ದೆ ಒಂದು ಪುಸ್ತಕ ಕೊಡ್ತಿದ್ದೆ. ಎಲ್ಲರೂ ನೋಡಿ ಈಗ ನೋಡಿದ್ರೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಬರೆದವ್ರನ್ನ ಬರೆಸ್ಕೊತಿದ್ದೆ ನಾನು. ಹಿಂಗಾಗಿ 6-7 ಜನ ನಮ್ಮ ಮನಸ್ಸಿಗೆ ಅದೆಲ್ಲ ಬಹಳ ಖುಷಿ ಆಗ್ತದೆ ನನಗೆ. ಸಾಕಷ್ಟು ನೀವು ಅದಕ್ಕೆ ನೀವು ದಯವಿಟ್ಟು ಹಿಂಗಾಗಿ ಚಟ ಮಾಡ್ತಿದ್ರೆ ಮಾಡಿ ಹೋಗುವ ಮಳೆ ಬರೋದ ಹಿಂದಾಗ ಬಿಟ್ಟು ಹಿಂದಾಗಿರುತ್ತೆ. ಅದಷ್ಟು ಬಿಟ್ಟು ನೀವು ಒಳ್ಳೆಯ ನಾಗರಿಕರಾಗಿ ಸಾಕಷ್ಟು ಅನುಭವಗಳು ಸಿಗ್ತಾವ. ಅದಕ್ಕೆ ಇನ್ನೊಂದು ಸ್ವಲ್ಪ ನಿಮ್ಗೆ ಹೇಳಿದ್ರೆ ಒಂದು ದೇವ್ರ ಬಗ್ಗೆ ಒಂದು ಹೇಳ್ಬೇಕಂತ ಇಚ್ಛೆ ಐತಿ, ಮತ್ತು ಪೂಜೆಯ ಬಗ್ಗೆ. ಈಗ ನಾವು ದೇವ್ರಿಗೆ ಹೋಗ್ತೀವಿ ಅಂತೀವಲ್ಲ, ನೀವು ನಿಜವಾಗಿ ದೇವ್ರಿಗೆ ಹೋಗ್ತೀರಾ? ದೇವ್ರನ್ನ ಯಾರು ನೋಡಿದ್ರಿ? ನೋಡಿದವ್ರು ಹೆಂಗದಾರಲ್ಲ? ಅಜ್ಮೀರ್ ಹೋಗಿದ್ರಿ. ಅಜ್ಮೀರ್ ನಾನು ಹೇಳು ದೇವ್ರು ನೋಡಕ್ ಹೋಗಿಲ್ಲ. ಅಜ್ಮೀರ್ ಬಾರ್ದೆ ಅದು ಮೂರ್ತಿ ನೋಡಿದ್ರಿ. ತಿರುಪತಿ ನೋಡಲ್ಲ, ಅದು ಇದು ಅಲ್ಲ ಹೇಳುದು. ಅವುಗಳ ಮೂರ್ತಿಗಳು ನೀವ ಬೇರೆ, ನಿಮ್ಮ ಫೋಟೋನ ಬೇರೆ, ನಿಮ್ಮ ಇದನ್ನ ಬೇರೆ. ಹೌದಲ್ಲ? ನಿಮ್ಮನ್ನು ನೋಡಿದಂಗೆ ಆಗೋದಿಲ್ಲ. ಫೋಟೋ ಇಟ್ಕಲ್ಸಿದ ತೆಗೆದಂದ್ರೆ ನಿಮ್ಮನ್ನು ನೋಡಿದ್ರೆ ನೀವು ಮಾತಾಡ್ತೀರಿ, ಅದು ಮಾತಾಡ್ತಿದ್ದೇನ? ದೇವ್ರು ನೋಡಿದ್ರೆ ಒಬ್ಬರು ನನಗೆ ಹೇಳ್ರಿ. ದೇವ್ರು ಯಾರು ನೋಡಂಗಿಲ್ಲ. ದೇವ್ರು ಯಾರು ನೋಡಂಗಿಲ್ಲ. ದೇವ್ರು ಯಾರು ನೋಡಂಗಿಲ್ಲ. ನಮ್ಮ ಮನಸ್ಸಿನ ಮಾಡಿ ನಮ್ಮ ದೇವ್ರು ನೀವು ಅನ್ಸ್ಕೊಂಡಿದ್ದದ ನಿಮ್ಮಿಂದ ನಿರ್ಮಿತವಾದ ವಸ್ತು ಅದು. ದೇವ್ರು ಯಾರು ತಾನೇ ನಿರ್ಮಿತ ಆಗಿಲ್ಲ. ಅಂದ್ರೆ ದೇವ್ರಂದ್ರ ನನ್ನ ಪ್ರಕಾರ there is an unknown power, that power is called a God. ಯಾವ ಒಂದು ಶಕ್ತಿಯಿಂದ ಈ ಸೂರ್ಯ ಬೆಳಗ್ತಾನೋ, ಚಂದ್ರ ಬೆಳಗ್ತಾನೋ, ನಕ್ಷತ್ರ ಬೆಳಗ್ತಾನೋ, ಇಡೀ ವಿಶ್ವನೇ ಬೆಳಗ್ತದೆ ಅದೇ ಒಂದು ಶಕ್ತಿಯಿಂದ, ಅದೇ ದೇವರು. ಆಗ ದೇವರನ್ನ ನೋಡಕ್ ಹೋಗ್ಬೇಕು ಅಂದ್ರ ಅದು ನೋಡಕ್ ಸಿಗುದಿಲ್ಲ, ಮುಟ್ಟಕ್ ಸಿಗುದಿಲ್ಲ, ಸುಡಿಸಿಗುದಿಲ್ಲ, ಏನೂ ಮಾಡ್ಲಿಕ್ಕೆ ಬರುವಂತಹ ಒಂದು ಶಕ್ತಿ ಅದು ದೇವರು. ಈಗ ನಾವೇನ್ ಮಾಡ್ಕೊಂಡಿವಲ್ಲ, ನಮ್ಮ ಮನಸ್ಸೋ ಇಚ್ಛೆ ಮಾಡ್ಕೊಂಡಂತ ದೇವರು. ನೀವು ಮಾತಾಡ್ತಾರೆ ಈಗ ನೀವು ಎಷ್ಟು ಚಂದ ನೀವು ಹೇಳ್ತೀರಿ, ಇವ್ರು ಕೇಳ್ತಾರ, ಇವ್ರು ನಡ್ಬೇಕು, ಎಷ್ಟು ಖುಷಿ ಆಗ್ತದೆ, ಅಂತಕ್ಕಂಥ ಬಹಳ ಆನಂದ ಆಗ್ತದೆ. ಅದು ಇದ್ರಲ್ಲ ಇಷ್ಟೆಲ್ಲ ದೇವ್ರ ಮುಂದೆ ಕೇಳ್ತಿದ್ರೆ ಅದ ಕೇಳುದಿಲ್ಲ, ಕಣ್ಣೊಂದಿಲ್ಲ. ಯಾಕಂದ್ರೆ ನಾವೇ ಮಾಡಿರ್ತಂತ ಮೂರ್ತಿ ಅದನ್ನ ನಾವೇ ಮಾಡ್ತೀವಿ, ನಾವು ಮಾಡ್ಕೊಂಡು ನಾವೇ ದೇವ್ರ ಮಾತಿಗೆ ಬಂದ್ಬಿಡಿ. ನಾವೇನ್ ಮಾಡಕತ್ತೀವಪ್ಪ ಅಂತಂದ್ರೆ ಈಗ ಏನ್ ಮಾಡಬಾರ್ದು ಅದನ್ನ ಮಾಡ್ತೀವಿ, ಏನ್ ಮಾಡಬೇಕು ಅದನ್ನ ಮಾಡುದಿಲ್ಲ. ಹೌದಾ? ಏನ್ ಮಾಡಬೇಕಾಗಿದೆ ಅದನ್ನ ಮಾಡುದಿಲ್ಲ, ಏನ್ ಮಾಡಬಾರ್ದು ಅದನ್ನ ನಾವು ಮಾಡಕತ್ತೀವಿ. ಬಸವಣ್ಣ ಹೇಳಿಲ್ಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣ ಕಳ್ಸವಯ್ಯ ಅಂತ ಹೇಳಿದ್ರು. ದೇಹಕ್ಕೆ ಏನಂದ್ರೆ ಅದು ದೇಗುಲ ಅಂದ್ರ. ಆದ್ರೆ ಈ ದೇಗುಲಕ್ಕೆ ಏನ್ ಹಾಕತ್ತೀವಿ ನಾವಾಗ? ಸೆರೆ ಹಾಕೋದು, ಚುಟ್ಟ ಹಾಕೋದು, ಹಿಂದಿ ಹಾಕೋದು. ನೋಡಿ ದೇವ್ರಿಗೆ ಹಾಕುವಂತದ ಹೌದ್ರಿ. ಈಗ ನಾವು ತಿಂದ ಕೆಲಸ ನಾವು ಒಳ್ಳೆ ಆಗುತ್ತೆ ಅದು ಹಾಕ್ತೀವಿ. ಆದ್ರೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಹೋಗಿ ಕಲ್ಲಿಗೆ ಹೋಗಿ ದೇವರ ತಿನ್ನೋದಿಲ್ಲ, ಬಿಡೋದಿಲ್ಲ, ನಮ್ಮ ಅಪ್ಪನ ಅಲ್ಲಿ ಓಟು ಹಾರಿ ಬಿಡ್ತೀವಿ ಅಂತ. ಹೌದಿಲ್ಲ? ನಾವು ತಿಳುವಳಿಕೆ ಇಷ್ಟು ಮಾಡ್ತೀವಿ. ಈಗ ಯಾಕೆ ಮಾಡ್ತೀರ ಅಂದ್ರೆ ಹಿಂದಿನಿಂದ ಮಾಡ್ಕೊಂಡು ಹೋಗಂದ್ರೆ ಇದಕ್ಕೆ ದೇವ್ರು ಕಾಡ್ತಾರೆ. ಯಾರು ದೇವ್ರು ಕಾಡ್ತಾರ ಅಂತಂದ್ರೆ ಶುದ್ಧ 100% ಸುಳ್ಳು. ದೇವರನ್ನು ಕಾಡುದಿಲ್ಲ. ನೀವು ಮಾಡಿದ ಕರ್ಮಗಳು ಕಾಡ್ತಾವ. ನೀ ಚಲೋ ಕರ್ಮ ಮಾಡಿದ್ರೆ ನಿನಗೆ ಬರ್ತೈತೆ, ನೀ ಕೆಟ್ಟ ಕರ್ಮ ಮಾಡಿದ್ರೆ ನಿನಗೆ ಬರ್ತೈತೆ. ನಾ ಇಂಥ ಕರ್ಮ ಮಾಡಿ ನನಗೆ ಇಂಥದ್ದು ಬಂದೈತಿ. ಹೌದಿಲ್ಲ? ಅದಕ್ಕೆ ಮತ್ತಾಗಿದ್ದು ನೀವು ಜ್ಞಾನವಂತರ ಈ ಅಜ್ಞಾನ ಮೌಢತೆಗಳನ್ನು ನೀವು ತಿಳ್ಕೊಂಡ ಕೆಲಸ ನೀವು ಗೊತ್ತು ಮಾಡ್ಕೊಂಡು ಎಲ್ಲರಿಗೂ ಹೇಳಬೇಕು. ಮನೆಗೆ ಏನಿರ್ತಾರೆ ಅವ್ರು ಯಾಕೆ ಇದ್ಯಾಕೆ ಮಾಡಿದ್ರಪ್ಪ ಅಂತ ಅವ್ರು ಮಾಡಿದ್ರೆ ನಾವು ಮಾಡಿದ್ವಿ ಅದು ಗೊತ್ತಿರ್ತದೆ. ನೀವು ಮಾಡಬಾರ್ದು ಅನ್ನೋದು ಕೆಲವೊಂದು ಗುಡಿಯೊಳಗೆ ಅಂದ್ರೆ ದೇವರನ್ನ ಪ್ರಸಾದ ಇದು ಏನು ಸರಿಯಾದ ಪ್ರಸಾದ ಕೊಡ್ತಾರ, ಈ ವಿಪರೀತ ಪರಿಸ್ಥಿತಿ ಅವ್ರು. ಅದಕ್ಕೆ ದೇವರಂದ್ರ ಆತ್ಮ
ಎಲ್ಲ ಅಂತ ಆಗಲೇ ಹೇಳಿದೆ ನಿಮ್ಗೆ, ಆತ್ಮ ಎಲ್ಲ ಆತ್ಮ ತಂದೆ ಅದ ಪರಮಾತ್ಮ. ನಮಗ 3 ಮಂದಿ ತಂದೆ ಅದಾರ್ರಿ, ನಿಮ್ಗೆ ಗೊತ್ತಿದ್ರೆ 3 ಮಂದಿ ತಂದೆ ಅದ. ಒಬ್ಬ ತಂದೆ ಈ ಶರೀರ ಕೊಟ್ಟಂತ ಈ ಲೌಕಿಕ ತಂದೆ, ಒಬ್ರು ಬ್ರಹ್ಮ ತಂದೆ ಅಂತ ತಿಳ್ಕೊಂಡ ಅವರು ನಮಗೇನಪ್ಪ ಅಂತಂದ್ರೆ ಈ ಜ್ಞಾನವನ್ನ ನಾವು ಬಾಬಾ ಅಂತ ಹೇಳ್ತೀವಿ. ಪರಮಾತ್ಮ ಅವರ ಮುಖಾಮೋಶ ನಾವು ಕಲಿಸ್ಕೊಡ್ತಾರೆ. ಅವು ಒಬ್ಬ ತಂದೆ. ಪರಮಪಿತ ಪರಮಾತ್ಮ ಅವ ಶ್ರೇಷ್ಠವಾದ ತಂದೆ. ಅವ ನಿರಾಕಾರಿ, ನಾವು ಸಾಕಾರಿ, ಇವಳು ಅವತಾರಿ. 3 ಮಂದಿ ಎಲ್ಲರೂ ನಾವು ಈ ದೇಹದ ಭಾವ ಬಿಡೋದು ಕಲಿಬೇಕು. ದೇಹ ಭಾವ ಇದ್ದಾಗ ಇಷ್ಟೆಲ್ಲ ನಾವು ತಕ್ಕೈವು. ದೇಹ ಭಾವ ಬಂದಾಗ ನಾನು ಅಂತವ, ನಾನು ದೊಡ್ಡವ, ನಾನು ಸಣ್ಣವ, ನಾನು ಶ್ರೀಮಂತ, ನಾನು ಜಂಪು, ನಾನು ಕರೆಯದು ಎಲ್ಲವನ್ನು ತೆಗೆದಾಕ್ತಿದ್ವಿ. ನೀವು ಆತ್ಮಿಕ ಭಾವನೆ ಬಂದಾಗ ದೇಹಿ ಭಾವನೆ ಅಂತಾರೆ. ಆತ್ಮಭಾವ ಅಂದ್ರೆ ಆತ್ಮದ ಸ್ಥಾನ ವೃತ್ತಿ ಮಧ್ಯದಲ್ಲಿ ಆತ್ಮ ಕೂತ್ಕೊಂಡಿದ್ದೀರಿ, ಇಡೀ ದೇಹವನ್ನ ನಡೆಸಿದ್ದೀರಿ. ಈಗ ನೀವು ಮನುಷ್ಯ ಕಾಲಿಗೆ ಹೊಡಿಬೇಕಾದ್ರೆ ಮನುಷ್ಯ ಬೇಕಿಲ್ಲ ಅಂತ ಕಾಲಿಗೆ ತನ ಹೋಗುದಿಲ್ಲ. ಕಾಲಿಗೆ ಮನುಷ್ಯ ಇರ್ತಾನೆ, ಅವ ಹೋಗಿ ಕುಂತಾಗ ಅದು ಕಾಲಿಗೆ ಚಲೋ. ಹಂಗ ಇದೇನಪ್ಪ ಅಂದ್ರೆ ಈ ಆತ್ಮಕ್ಕೆ ನಮ್ಮ ಕಾರ್ಯಗಳಿದ್ದಂಗೆ. ಆತ್ಮ ಇಲ್ಲಿ ಕೂತಂತಂದ್ರೆ ಕಣ್ಣಿನ ನೋಡ್ತೀವಿ, ಕಿವಿನ ಕೇಳ್ತೀವಿ, ಮೇಲೆ ಮಾತಾಡ್ತೀವಿ, ಪ್ರತಿಯೊಂದು ಅಂಗಾಂಗಗಳು ಚಲನೆ ಹೋಗ್ತಾವ. ಅಕಸ್ಮಾತ್ ಅದ ಆತ್ಮ ಹಾರಿ ಹೋದ್ರೆ ಜೀವ ಓದಿರ್ತಾರ ನೋಡ್ರಿ, ಅವಾಗ ಬಡ್ಡ ಬೀಳ್ತೈತಿ. ಅಂದ್ರೆ ಕಾರ್ಯಗಳಿಗೆ ಮಾಲಕ ಹೊರಗೆ ಬಂದಂಗ ಆಗ್ತದೆ, ಈ ಕಾರ್ಯಗಳಿಗೆ ನಮಗೆ ಹೊರ ಹೋದಂಗಾಗ್ತದೆ ಬಡ್ಡ. ಹಾಗಾದ್ರೆ ನಾವು ಶರೀರವು ಏನ್ ಚೈತನ್ಯ ಶಕ್ತಿ ಆದಂತ ಆತ್ಮವು ಆತ್ಮ ನಾವು. ಯಾಕಂದ್ರೆ ಇದು ಅದರ ಸಾಧನೆ ಇದೆ. ಅದಕ್ಕೆ ಶರೀರ ಭಾವನೆ ಅಳಿಬೇಕು, ಆತ್ಮಭಾವ ತಾಳಬೇಕು, ಇದು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಈ ಓಂ ಶಾಂತಿ ಒಳಗೆ ಕಡೆ ದಿನ ಒಂದು 5 ನಿಮಿಷ, ಭಾಳ 10 ನಿಮಿಷ ಹೆಂಗ ಸಾಧ್ಯ ಹಂಗೆ ನಿಮ್ಮದೆಲ್ಲ ಊರ ನೀವು ಹೋದಾಗ ಇವು ಬ್ರಹ್ಮಕುಮಾರೇಶ್ವರಿ ಸೆಂಟರ್ಸ್ ನಡೀತಾವಲ್ಲ, ಅವೆಲ್ಲ ಅವಶ್ಯವಾಗಿ ಹೋಗಿ ಅಂದ್ರೆ ಅದೇ ಮಾನಸಿಕ ನೆಮ್ಮದಿ ಸಿಗ್ತದೆ. ನೀವು ದೇಹ ಭಾವಕ್ಕೆ ಬಂದ್ರಿ ದುಃಖ, ಆತ್ಮಭಾವಕ್ಕೆ ಬಂದ್ರಿ ಸುಖ. ಆತ್ಮಕ ಭಾವ ನಂತರ ನೀವು ಆತ್ಮ, ಅದೇ ತರ ಎಲ್ಲರನ್ನೂ ಆತ್ಮಕ ದೃಷ್ಟಿಯಿಂದ ನೋಡುವ ಭಾವ ಬೆಳೆಸಬೇಕು. ಅವಾಗ ಏನು ವ್ಯತ್ಯಾಸ ಬರುತ್ತಲ್ಲ ಅದು ಆತ್ಮ. ನಾವು ಮೂಲ ಆತ್ಮ ನೋಡ್ಬೇಕು, ಶರೀರ ಅಲ್ಲ. ಆತ್ಮ 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 ಎಲ್ಲರೂ ಆತ್ಮ ದೃಷ್ಟಿ ನೋಡಿದಾಗ ಎಲ್ಲವೂ ಆತ್ಮಮಯವಾಗಿರ್ತಾರೆ. ಅವಾಗಿಂತ ಜಗಳ ಜೋಟಿ ಏನು ಆಗೋದಿಲ್ಲ. ಆದ್ದರಿಂದ ಇದನ್ನು ನೀವು ಏನೈತಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನನಗೆ ಹೇಳ್ತೀನಿ